ನಮಸ್ಕಾರ ಡಾರ್ಲಿಂಗ್, ಎಲ್ಲರೂ ಹೇಗಿದ್ದೀರಾ? ನಂಗೆ ಅನ್ಸುತ್ತೆ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ. ಚೆನ್ನಾಗಿಲ್ಲ ಅಂದರೆ ಎಂತ ಹೇಳಿ ಕೆಡ್ಸ್ಕೊಂಡು ಇವತ್ತಿಲ್ಲ ಅಂದರೆ ನಾಳೆ ಎಲ್ಲ ಸರಿ ಹೋಗುತ್ತೆ. ಹೊಸ ದಿನ, ಹೊಸ ಆರಂಭ ನಿಮ್ಮೆಲ್ಲರ ಜೊತೆ, ಆಮೇಲೆ ಹೊಸ ವರ್ಷದ ಆರಂಭ ಕೂಡ ನಿಮ್ಮೆಲ್ಲರ ಜೊತೆ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಿಮಗೂ ಮತ್ತು ನಿಮ್ಮ ಕುಟುಂಬಸ್ಥರಿಗೂ. ಹೆಂಗೋ ಹಿಂಗೋ ಮಾಡಿ ನಾವು 2024 ಆ ವರ್ಷನ ಕಳ್ಕೊಂಡು 2025ಗೆ ಜಂಪ್ ಮಾಡ್ಕೊಂಡು ಬಂದುಬಿಟ್ವಿ. ಸೊ ನಿಮ್ಮೆಲ್ಲರಿಗೂ ಏನು ಹೇಳೋದಂದರೆ, ಯಾರ್ಯಾರು 2024 2024 ಯಾರ್ಯಾರು ಏನೇನೋ ಮಾಡಬೇಕು ಅಂತ ಅಚೀವ್ಮೆಂಟ್ ಮಾಡಬೇಕು, ಒಂದು ಗೋಲ್ ಸೆಟ್ ಮಾಡ್ಕೊಂಡಿರ್ತೀರಲ್ಲ, ರೆಸಲ್ಯೂಷನ್ ಥರ, ಅದು ಯಾರ್ಯಾರು ಕಂಪ್ಲೀಟ್ ಮಾಡೋಕ್ಕಾಗಿರಲ್ವೋ ಅವರೆಲ್ಲ ಈ ವರ್ಷದಲ್ಲೇ ಕಂಪ್ಲೀಟ್ ಮಾಡ್ಕೊಂಬಿಡಿ. ಸುಮ್ಮನೆ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ಕೊಂಬಿಡಿ. ಟೈಮ್ ಜಾಸ್ತಿ ಇರಲ್ಲ, ಕಮ್ಮಿನೇ ಇರೋದು, ಅದಕ್ಕೋಸ್ಕರ. ಆಮೇಲೆ ಅಷ್ಟೇ, ನಾವು ವೀಡಿಯೋ ಕಡೆ ಹೋಗೋಣ. ಈ ಬ್ಲಾಗಲ್ಲಿ ಬಂದುಬಿಟ್ಟು ಏನಪ್ಪ ಸ್ಪೆಷಲ್ ಅಂದರೆ, ಸ್ಪೆಷಲ್ ಅಂತ ಏನಿಲ್ಲ. ಲಾಸ್ಟ್ ವೀಕ್ ತುಂಬ ವೈರಲ್ ಆಗ್ತಾಯಿತ್ತು ಒಂದು ರೀಲು. ಏನಪ್ಪ ಅಂದರೆ, ನಮ್ಮ ಸುದೀಪ್ ಸರ್ದು ಒಂದು ಕಾಸ್ಟ್ಯೂಮ್ ಬಂದುಬಿಟ್ಟು ತುಂಬ ವೈರಲ್ ಆಗ್ತಾಯಿದ್ದು. ಅದನ್ನು ನಾವು ರೀಕ್ರಿಯೇಟ್ ಮಾಡೋಣ ಅಂತ. ರೀಕ್ರಿಯೇಟ್ ಅಂದರೆ ಅದು ನಮಗೆ ಜಾಕೆಟ್ ನೋಡ್ಬಿಟ್ಟು ನಂಗೆ ತುಂಬ ಇಷ್ಟ ಆಯಿತು. ಸೊ ನಾನು ಜಾಕೆಟ್ನ ನನ್ನ ಬೆಲೆ ರೀಕ್ರಿಯೇಟ್ ಮಾಡೋಣ ಅಂತ ಅಂದ್ಕೊಂಡೆ. ನನ್ನ ಬೆಲೆ ಅಲ್ಲ, ಸೇಮ್ ಕಾಪಿನೇ. ಕಾಪಿ ಅಂದರೂ ಪರವಾಗಿಲ್ಲ, ನಾವು ಅಭಿಮಾನಿ, ಇನ್ಸ್ಪಿರೇಷನ್ ಅಂತ ನಾವು ಯಾವೆಲ್ಲದೂ ಹೇಳಲ್ಲ, ಕಾಪಿನೇ ಅಂತ ನೆನ್ಕೊಳ್ಳಿ, ಪರವಾಗಿಲ್ಲ. ಅದನ್ನು ನಾನು ರೀಕ್ರಿಯೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಬ್ಲಾಗಲ್ಲಿ ಹೆಂಗೆ ಡಿಸೈನ್ ಮಾಡ್ತೀನಿ, ಏನೇನು ಮಾಡ್ತೀನಿ ಅಂತೆಲ್ಲ ನೋಡಿ. ಅವಾಗ ಮೋಸ್ಟ್ಲಿ ನಿಮಗೆ ಇದೇ ಕಾಸ್ಟ್ಯೂಮ್ನ ಈ ಕಾಸ್ಟ್ಯೂಮ್ ನೋಡಿರ್ತೀರಲ್ಲ, ಈಗ ವೈರಲ್ ಆಗ್ತಾಯಿದೆ, ಈ ವೀಕೆಲ್ಲ ಬಂದಿದ್ದು. ಸೊ ಈ ಕಾಸ್ಟ್ಯೂಮ್ನ ಫುಲ್ ಕಾಸ್ಟ್ಯೂಮ್ ಅಲ್ಲ, ಬರೀ ಜಾಕೆಟ್ ಮಾತ್ರ ಕಸ್ಟಮೈಸ್ ಮಾಡೋಣ ಅಂತ ನನ್ನ ಐಡಿಯಾ. ಮತ್ತು ಟ್ರೈ ಮಾಡೋಣ. ಚೆನ್ನಾಗಿ ಬಂದರೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಚೆನ್ನಾಗಿ ಬಂದಿಲ್ಲ ಅಂದರೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕೋಗಲ್ಲ. ಸರಿಯಾ? ಚೆನ್ನಾಗಿ ಬಂದಿಲ್ಲ ಅಂದರೆ ಮಾಡ್ತೀನಿ, ಯಾಕೆಂದರೆ ಶ್ರಮಗಳು ಅಲ್ವಾ. ಸೊ ನಾನು ಈ ಜಾಕೆಟ್ ಆನ್ಲೈನಲ್ಲೇ ತುಂಬ ಸರ್ಚ್ ಮಾಡಿದೆ, ಸಿಕ್ಕಿಲ್ಲ ನನಗೆ. ಯಾವುದೋ ಸಿಕ್ಕಿದೆ, ಬಟ್ ಅದನ್ನು ನಾನು ಅದ್ರ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಬೇಕಾದ್ರೆ ತೊಗೋಬೋದು. ನಾನು ನನ್ನ ಹತ್ರ ಜಾಕೆಟ್ ಇಲ್ಲದಕ್ಕೆ ನಾನು ಅಂದ್ಕೊಂಡೆ ಈಗ ವೇರ್ ಮಾಡಿದ್ದೀನಲ್ಲ, ಅದೇ ವೈಟ್ ಹುಡಿ ಹಾಕ್ಬಿಟ್ಟು ಮಾಡೋಣ ಅಂತ. ಬಟ್ ಸೇಮ್ ಲೈಕ್ ನನಗೆ ಜಾಕೆಟ್ ಎಲ್ಲ ಬೇಕಿತ್ತು, ಡೆನಿಮ್ ಜಾಕೆಟ್ ಎಲ್ಲ ಬೇಕಾಗಿತ್ತು. ಸೊ ಬೇಡ ಅಂದ್ಬಿಟ್ಟು ನನ್ನ ಹತ್ರ ಒಂದು ನನ್ನ ಕ್ಲೋಸ್ ಅಂದರೆ ನನ್ನ ತಮ್ಮ ಅನ್ಕೋಬೋದು, ಅವನ ಹತ್ರ ಆ ಜಾಕೆಟ್ ಇಸ್ಕೊಂಡು ಅದನ್ನು ಕಸ್ಟಮೈಸ್ ಮಾಡೋಣ ಅಂತ ನನ್ನ ಐಡಿಯಾ ಇತ್ತು. ಸೊ ಆ ಜಾಕೆಟು ನಿಮಗೆ ತೋರಿಸ್ತಿದ್ದೀರಿ. ಸೊ ಇದೇ ಆ ಜಾಕೆಟು. ಈ ಜಾಕೆಟ್ನ ಕಸ್ಟಮೈಸ್ ಮಾಡಿಬಿಟ್ಟು ನಾವು ನೋಡಿ, ಫುಲ್ ಕಂಪ್ಲೀಟ್ ಪ್ಲೇನ್ ಇದೆ. ಫ್ರಂಟ್ ಆಗಲ್ಲೂ ಅಷ್ಟೇ, ಬ್ಯಾಕ್ ಅಷ್ಟೇ ಕಂಪ್ಲೀಟ್ ಪ್ಲೇನ್ ಇದೆ. ಸೊ ಈ ಜಾಕೆಟ್ನ ನಾನು ಕಸ್ಟಮೈಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಎಕ್ಸಾಕ್ಟ್ಲಿ ಹಿಂಗೆ ಅದಿದೆಯೋ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋ ಕಡೆ ಹೋಗೋಣ ಬನ್ನಿ. ಜಾಸ್ತಿ ಮಾತುಕತೆನೇ ಆಗಿತ್ತು. ವೀಡಿಯೋ ಬದ್ದಿದಲ್ಲಿ ಮಾತಾಡ್ತೀನಿ, ಇಲ್ಲಾಂದ್ರೆ ಮಾತಾಡೋದೇ ಇರ್ತೀನಿ. ಸೊ ವೀಡಿಯೋ ಕಡೆ ನೋಡೋಣ. ಸೊ ಡಾರ್ಲಿಂಗ್ಸ್, ನಾನು ಈ ಜಾಕೆಟ್ಗೆ ಯೂಸ್ ಮಾಡ್ತಾ ಇರೋ ಇಕ್ವಿಪ್ಮೆಂಟ್ಸ್ ಬಂದ್ಬಿಟ್ಟು ವೈಟ್ ಪೇಂಟ್, ಡ್ರಾ ಮಾಡಲಿಕ್ಕೆ ಚಾಕ್ ಆ್ಯಂಡ್ ರೆಡ್ ಪೇಂಟ್. ಈ ಮೂರೇ ಜಾಸ್ತಿ ಬೇಕಾಗಿರೋದು. ಈ ಮೂರು ಇದ್ರೆ ಸಾಕು. ಆಮೇಲೆ ರೆಫ್ರೆನ್ಸ್ಗೆ ಫೋಟೋ ಇಮೇಜ್. ನನ್ನ ಹತ್ರ ಆಲ್ರೆಡಿ ಫೋಟೋಸ್ ಇದೆ, ಸೊ ಅದನ್ನೇ ನಾನು ರೆಫ್ರೆನ್ಸಾಗಿ ಯೂಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಒಂದು ಬಂದ್ಬಿಟ್ಟು ಬ್ಯಾಗಲ್ಲೇ ಪೇಂಟ್ ಮಾಡೋದಕ್ಕೆ, ಇನ್ನೊಂದು ದಿಸ್ ಒನ್. ಸೊ ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ, ಕೆಲಸ ಸ್ಟಾರ್ಟ್ ಮಾಡೋಣ. ಟೈಮ್ ಲ್ಯಾಪ್ಸಲ್ಲಿ ಹಾಕ್ಬಿಡೋಣ ಅಂದ್ಕೊಂಡಿದ್ದೀನಿ. ನೀವು ಟೈಮ್ ಲ್ಯಾಪ್ಸಲ್ಲಿ ಸುಮ್ಮನೆ ವೀಡಿಯೋ ಪೂರ್ತಿ ಮಾಡ್ತಾಯಿದ್ರೆ ಬೋರ್ ಅಲ್ವಾ ಗುರು? ವಾಟ್ ಯು ಗೈಸ್ ಸೇ? ಆಮ್ ಐ ರೈಟ್? ಪ್ಲೀಸ್ ಸೇ ಎಸ್ ರೈಟ್. ಆಮೇಲೆ ಈ ವರ್ಷದ ರೆಸಲ್ಯೂಷನ್ ಯಾರ್ಯಾರೆಲ್ಲ ಏನೇನು ತೊಗೊಂಡಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬಿಡಿ. ನಾನು ರೆಸಲ್ಯೂಷನ್ ಬಂದ್ಬಿಟ್ಟು ನಂದೇನಿಲ್ಲ, ಯಾಕೆಂದರೆ ನಾನು ಒಂದು ರೆಸಲ್ಯೂಷನ್ ಏನಕ್ಕೇನಿಲ್ಲ ಅಂದರೆ ನಾವು ಅದು ಫಾಲೋ ಮಾಡಲ್ಲ. ನನ್ನ ಪರ್ಸನಲ್ ಒಪಿನಿಯನ್ನಲ್ಲಿ ನಾನು ಮಾಡಲ್ಲ. ಸೊ ನೀವೆಲ್ಲ ಇಕ್ಕೊಂತೀರ ಅಂದರೆ ಇಕ್ಕೊಳ್ಳಿ, ಒಳ್ಳೆಯದು. ರೆಸಲ್ಯೂಷನ್ ಇರೋದು ಒಳ್ಳೆಯದೇ, ತಪ್ಪೇನಿಲ್ಲ.
ನೀವು ಇಟ್ಕೊಳ್ಳಿ ಬಟ್ ಸರಿಯಾಗಿ ಬಂದಿಲ್ಲ. ನೋಡಿ ಟ್ರೈ ಕೊಡ್ತೀನಿ ಅಳಿಸ್ಬಿಟ್ಟು. ಶಿಟ್ ಮ್ಯಾನ್, ಇದು ಅಳ್ಸೋಕೆ ಏನೋ ಎರೇಸರ್ ಇಟ್ಕೊಂಡಿಲ್ಲ ಹಿಂಗೆ ಕೈಯಲ್ಲೇ, ಇಲ್ಲಾಂದರೆ ಒಂಚೂರು ನೀರಿದ್ರೆ ಸಾಕು ಅನ್ಕೋತೀನಿ. ಸೊ ಡಾರ್ಲಿಂಗ್, ಈಗ ರೆಫರೆನ್ಸ್ ರಫ್ ಡಯಾಗ್ರಾಮ್ ಮುಗಿಸಿದ್ದೀನಿ. ಸೊ ಬನ್ನಿ ನೋಡಿ. ಸೊ ಡಾರ್ಲಿಂಗ್, ಈಗ ಪೇಂಟಿಂಗ್ ಸೆಕ್ಷನ್. ಪೇಂಟಿಗೆ ನಮಗೆ ಫಸ್ಟ್ ಬೇಕಾಗಿರೋದು ವೈಟ್ ಪೇಂಟು. ವೈಟ್ ಪೇಂಟಲ್ಲಿ ನಾನು ಫುಲ್ ಇದು ಕವರ್ ಮಾಡಿಬಿಟ್ಟು ಆಮೇಲೆ ಸೈಡಲ್ಲಿ ಔಟ್ಲೈನಿಂಗ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಅದರಿಂದ ಡೀಟೇಲಾಗಿ ತೋರಿಸೋಣ ನಿಮಗೆ, ಯಾಕೆಂದರೆ ಅದೇ ಮೇಯ್ನು. ಇದು ರಫ್ ಎಲ್ಲ ನೀವು ಡಯಾಗ್ರಾಮ್ ಆರಾಮಾಗಿ ಮಾಡ್ಕೊತೀರ ಅಲ್ಲ. ಫಸ್ಟು ನಮಗೇನಿಲ್ಲ, ಒಂದು ನೀರು ಬೌಲ್ ಬೇಕಾಗುತ್ತೆ, ಚೂರು ಪೇಂಟು ಅಂಟ್ಕೊಂಡ್ಬಿಟ್ಟು ಪೇಂಟ್. ಸೊ ಯಾ ಬ್ರಷ್ನ ಚೆನ್ನಾಗಿ ತಗೊಂಡು ಮಾಡ್ಕೊಬಿಡಿ. ಇಲ್ಲಾಂದರೆ ಒಂದು ಪ್ಲೇಟ್ ಏನಾದ್ರು ತಗೊಳ್ಳಿ. ಪ್ಲೇಟ್ ತೊಗೊಂಡು ಈ ಥರ ಒಂದು ಪ್ಲೇಟ್ ಬೇಕಾಗುತ್ತೆ. ಚೂರು ಇದು ಮಾಡಿ ಹಾಕಿ. ಇದು ಇಷ್ಟು ಗಟ್ಟಿ ಆಗ್ತೈತೆ ಅಣ್ಣ. ಸೊ ಡಾರ್ಲಿಂಗ್ಸ್, ಈಗ ಸೆಂಟ್ರಲ್ಲೇ ಸಾಂಗ್ಸ್ಗಳು ಬರ್ತಾ ಇರುತ್ತೆ. ಸಾಂಗ್ ಕೇಳಿ ಎಂಜಾಯ್ ಮಾಡಿ. ಬರೀ ಇಂಗ್ಲೀಷ್ ಸಾಂಗ್ ಬರುತ್ತೆ, ಏನಕ್ಕೆ ಅಂದರೆ ನಾವು ಕನ್ನಡ ಸಾಂಗ್ ಹಾಕೋಣ ಅಂದರೆ ಎಲ್ಲ ಕನ್ನಡ ಸಾಂಗ್ ಕಾಪಿರೈಟ್ ಬೀಳೋ ಚಾನ್ಸಸ್ ತುಂಬಾ ಇದೆ. ಚಾನ್ಸಸ್ ಅಲ್ಲ, ಎಲ್ಲ ಲಕ್ಷಣವೂ ಇದೆ. ಅದಕ್ಕೋಸ್ಕರ ಕನ್ನಡ ಸಾಂಗ್ ಯೂಸ್ ಮಾಡೋಕ್ಕಾಗಲ್ಲ. ನಾವು ಯೂಟ್ಯೂಬರ್ಸ್ ಏನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ಇಂಗ್ಲೀಷ್ ಜೊತೆ ಕೋಪ್ರೇಟ್ ಮಾಡಿ ಎಂಜಾಯ್ ಮಾಡಿ. ನಾನೇನು ಮಾಡೋಕ್ಕಾಗಲ್ಲ, ಸಾಂಗ್ಸ್ ನನ್ನ ಕೈಲಿವೆ. ಸೊ ಡಾರ್ಲಿಂಗ್ಸ್, ಫೈನಲಿ ಫ್ರಂಟ್ ಸೈಡ್ ಆಗಿದೆ. ಫ್ರಂಟ್ ಸೈಡ್ ಕಂಪ್ಲೀಟ್ಲಿ ಆಗಿದೆ. ಕಂಪ್ಲೀಟ್ ಡೀಟೇಲಿಂಗ್ ಎಲ್ಲ ಆಗಿದೆ. ಇದು ಹತ್ರ ಬನ್ನಿ, ನಿಮಗೆ ಎಲ್ಲ ತೋರಿಸ್ತೀನಿ. ಸೊ ಡಾರ್ಲಿಂಗ್ಸ್ ನೋಡಿ ಆಗಿದೆ. ನಾನು ಅಷ್ಟೊಂದು ದೊಡ್ಡ ಆರ್ಟಿಸ್ಟ್ ಏನಲ್ಲ, ಏನೋ ಸ್ವಲ್ಪ ಟ್ರೈ ಮಾಡೋಣ ಅಂತ ಮಾಡಿದ್ದೀನಿ. ಏನಾದ್ರು ತಪ್ಪಾಗಿದೆ ಕ್ಷಮಿಸಿ. ಹೊಸ ವರ್ಷಕ್ಕೆ ಹೊಸ ಪ್ರಯತ್ನ ಅಷ್ಟೇ. ಜಾಕೆಟ್. ಸೊ ಇದು ಒಂದು 24 hours ಬಿಡ್ತೀನಿ. 24 hours ಬಿಟ್ಬಿಟ್ಟು 24 hours ಆದಮೇಲೆ ನಾನು ನೆಕ್ಸ್ಟು ಬಂದು ಬ್ಯಾಕ್ ಸೈಡು ಪ್ರಿಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಾಂದರೆ ಬ್ಯಾಕ್ ಸೈಡ್ ಹಂಗೆ ಬಿಟ್ಬಿಡ್ದೆ ಅಂತ ಐಡಿಯಾ ಇದೆ. ಫ್ರಂಟ್ ಸೈಡ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಬ್ಯಾಕ್ ಸೈಡು ಮಾಡಿಬಿಟ್ಟು ಇದು ಮಾಡ್ತೀನಿ. ಈಗ 24 hours ಇದನ್ನ ಒಣಗೋಕ್ಕೆ ಬಿಡುತ್ತೀನಿ. ಒಣಗಿದ ಮೇಲೆ ಬ್ಯಾಕ್ ಸೈಡ್ಗೆ ಹೋಗೋದು ಅಂತ ಐಡಿಯಾ.
ನೋಡಿ ಕಂಪ್ಲೀಟ್ ಡಿಫ್ರೆಂಟ್ ಮಾಡಿದ್ದೀವಿ, ನಾನು ಟ್ರೈ ಮಾಡಿದ್ದೀನಿ ಕಂಪ್ಲೀಟ್ ಡಿಫ್ರೆಂಟಾಗಿ ಮಾಡೋಕ್ಕೆ. ಅಷ್ಟೊಂದು ಸ್ಕೆಚ್ ನೀಟಾಗಿ ಬಂದಿಲ್ಲ, ಬೈಕೋಬೇಡಿ. ಶುಭೋದಯ ಡಾರ್ಲಿಂಗ್ಸ್, ಸೇಮ್ ಬ್ಲಾಗ್ ನೆಕ್ಸ್ಟ್ ಡೇ. ನಿನ್ನೆ ಬಂದ್ಬಿಟ್ಟು ನಾವು ಫ್ರೆಂಡ್ ಸೈಡ್ ಮಾಡಿದ್ವಿ 24 hours ಮಾಡೋಕ್ಕೆ ಬಿಟ್ಟ ಮೇಲೆ ಈ ರೀತಿ ಇದೆ ನೋಡಿ, ಈ ರೀತಿ ಇದೆ. ಸೊ ಕಂಪ್ಲೀಟಾಗಿ ಒಣಗಿದೆ. ಈಗ ಬ್ಯಾಕ್ ಸೈಡ್ ಮಾಡಬೇಕು. ಬ್ಯಾಕ್ ಸೈಡ್ ಬಂದ್ಬಿಟ್ಟು ಫುಲ್ ಕಂಪ್ಲೀಟ್ ಪ್ಲೈನ್ ಆಗಿದೆ ನೋಡಿ, ಏನಿಲ್ಲ. ಈಗ ಇದು ಬ್ಯಾಕ್ ಸೈಡ್ ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಬಂದ್ಬಿಟ್ಟು ಮಾಡೋದು ಬೇಡ ಅಂತ. ಏನಕ್ಕೆ ಅಂದರೆ ನನಗೆ ಅಷ್ಟೊಂದು ಡೀಟೇಲಾಗೆಲ್ಲ ಕಣ್ಣು ಮಾಡೋಕ್ಕೆ ಬರಲ್ಲ. ಆದರೂ ಒಂದು ಟ್ರೈ ಕೊಡೋಣ ಅಂತ ಸುಮ್ಮನೆ ಕೊಡ್ತಾಯಿದ್ದೀನಿ, ನೋಡೋಣ ಹೆಂಗೆ ಬರುತ್ತೆ ಅಂತ. ವಿಡಿಯೋ ಅದನ್ನ ಎಂಡ್ ತಕ ನೋಡಿ. ಸೊ ಇದು ಸೆಕೆಂಡ್ ಡೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಾನು ಬ್ಯಾಕ್ ಸೈಡಿಗೆ ಬಂದ್ಬಿಟ್ಟು ರೆಫರೆನ್ಸ್ ತೊಗೊಂಡಿರೋದು ಇದು. ಸೊ ಸ್ಟಾರ್ಟ್ ಮಾಡ್ತೀನಿ. ಬ್ಯಾಕ್ ಸೈಡ್ ಸಹ ಸ್ಟಾರ್ಟ್ ಮಾಡಿಬಿಟ್ಟು ನಿಮಗೆ ಸೆಂಟ್ರಲ್ಲೇ ಅಪ್ಡೇಟ್ಸ್ ಕೊಡ್ತೀನಿ. ಸೆಂಟ್ರಲ್ಲೆಲ್ಲ ಮಾತಾಡೋಕ್ಕಾಗಲ್ಲ, ಏನಕ್ಕೆ ಅಂದರೆ ಬ್ಯಾಕ್ಗ್ರೌಂಡ್ ಸಿಕ್ಕಾಬಿಟ್ಟು ನೈಸ್. ನಾನು ಇರೋ ಜಾಗದಲ್ಲಿ ಸೌಂಡ್ ಆಗ್ತದೆ, ಏನು ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಇದು ಕಂಪ್ಲೀಟ್ ಬ್ಲ್ಯಾಕ್ ಇರೋದ್ರಿಂದ ಇದು ಕಣ್ಣಿಂದು ಡೀಟೇಲಾಗಿ ಬರುತ್ತಾ ಇಲ್ವ ಅಂತ ನನಗೆ ಸಿಕ್ಕಾಪಟ್ಟೆ ಡೌಟ್ ಇದೆ. ಅದಕ್ಕೆ ನಾನು ಫುಲ್ಲು ಕಂಪ್ಲೀಟ್ ಸ್ವಲ್ಪ ಒಂದು ಹಾಫ್ ವೈಟ್ ಮಾಡಿಬಿಟ್ಟು ಅದ್ರ ಮೇಲೆ ಬ್ಲ್ಯಾಕಲ್ಲೇ ಪೇಂಟ್ ಮಾಡೋಣ ಅಂತ ಇದ್ದೀನಿ. ಏನು ಮಾಡೋದು ಗೊತ್ತಾಗ್ತಾಯಿಲ್ಲ, ಬಟ್ ಎಷ್ಟೊಂದು ಡೀಟೇಲಾಗಿ ಬರುತ್ತೆ ಅಲ್ವ ಗೊತ್ತಿಲ್ಲ. ಸೊ ಬ್ಲ್ಯಾಕಲ್ಲಿ ವೈಟಲ್ಲಿ ಮಾಡಿದ್ರೆ ನೋಡೋಣ ಏನಾಗುತ್ತೆ. ಸೊ ಅದೇ ಏನಾಗುತ್ತೆ ಅಂತ ಕೊನೆ ತಗ ನೋಡಿ ಅಷ್ಟೆ, ಸ್ಕಿಪ್ ಮಾಡಬೇಡಿ. ಕಟ್ ಮಾಡು. ಡಾರ್ಲಿಂಗ್ಸ್, ನಾನು ಮಾತ್ರ ಪೇಂಟಿಂಗಲ್ಲೇ ತುಂಬ ವರ್ಸ್ಟ್. ಪೇಂಟ್ ಅಂತೂ ನಂಗೆ ಒಂದು ಚೂರು ಮಾಡೋಕ್ಕೆ ಬರೋಲ್ಲ. ನೀವು ಮಾಡಬೇಕಾದ್ರೆ ಹುಷಾರಾಗಿ ಮಾಡಿ. ನೀವು ಮಾಡ್ತೀರಾ, ನೀವೆಲ್ಲ ಚೆನ್ನಾಗೇ ಮಾಡ್ತೀರಾ ಬಿಡಿ. ನಾನು ಎಷ್ಟೊಂದು ಪ್ರೊಫೆಷ್ನಲ್ ಏನಲ್ಲ, ಸುಮ್ಮನೆ ಖುಷಿ ಇದ್ದರೆ ಮಾಡ್ತೀನಿ, ಮನಸ್ಸಿದ್ರೆ ಮಾಡ್ತೀನಿ, ಇಲ್ಲಾಂದರೆ ಮಾಡಲ್ಲ. ಆ ಥರ ನಾನು ಸ್ವಲ್ಪ I've been treading water for some time, picking up the parts of all my life. Didn't get to solve it this time. How am I to break apart? Don't tell me why we can't collide. Nowhere to run, nowhere to hide. Don't you feel it? On the break of dawn, I'll follow you to carry on.
ಸೊ ಡಾರ್ಲಿಂಗ್ ಫೈನಲಿ ಕಂಪ್ಲೀಟಾಗಿ ಮುಗಿಸಿದ್ದೀನಿ. ಸೊ ಅದು ಹೆಂಗಿದೆ ಅಂತ ನೀವೇ ನೋಡಿ ನಿಮ್ಗೆ ಹಂಗೆ ತೋರಿಸ್ತೀನಿ. ನನಗೇನು ಅಷ್ಟೊಂದು ಏನು ರಿಯಲಿಸ್ಟಿಕ್ ಕಣ್ಣು ಅಂತ ಅನಿಸ್ತಿಲ್ಲ. ಏನೋ ಟ್ರೈ ಮಾಡಿದ್ದೀನಿ, ಹಿಂಗೆ ಬಂದಿದೆ ನೋಡಿ. ಸೊ ಇದನ್ನು ಈಗ ವೇರ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ವೇರ್ ಮಾಡಿ ತೋರಿಸೋದೇನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿದ್ದೀನಿ, ಇನ್ನೂ ನೋಡಿಲ್ವಾ? ಹೋಗಿ ನೋಡ್ಕೊಂಬನ್ನಿ ಫಸ್ಟು. ಏನೋ ಪೋಸ್ಟಲ್ಲಿ ಫಾಲೋನೇ ಮಾಡಿಲ್ವಾ? ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಈಗೆಲ್ಲ ಹೋಗ್ಬಿಟ್ಟು ಫಸ್ಟು ಫಾಲೋ ಮಾಡಿಬಿಟ್ಟು ಪೋಸ್ಟಿಗೆ ಒಂದು ಲೈಕ್ ಕೊಟ್ಬಿಟ್ಟು, ಇಲ್ಲ ಯಾರೋ ಹೋಗ್ಬಿಟ್ಟು ಫಸ್ಟ್ ವೀಡಿಯೋ ಕಂಪ್ಲೀಟ್ ಮಾಡಿದ್ಮೇಲೆ ಹೋಗಿ ನೋಡಿ. ಸೊ ಈಗ ಇದನ್ನು ಸೊ ಡಾರ್ಲಿಂಗ್ಸ್ ನೋಡಿದ್ರಲ್ಲ ಔಟ್ಫಿಟ್ ನನ್ನ ಮೇಲೆ ಹೇಗಿತ್ತು ಅಂತ. ಈ ಥರ ಔಟ್ಫಿಟ್ ಹಾಕ್ಬೇಕಂದ್ರೆ ಪರ್ಸ್ನಾಲಿಟಿ ಚೆನ್ನಾಗಿರಬೇಕು. ನಂದು ಅಷ್ಟೊಂದು ಒಳ್ಳೆ ಪರ್ಸ್ನಾಲಿಟಿ ಇಲ್ಲ. ಸೊ ಈ ವಿಡಿಯೋಗೆ ಇಷ್ಟೇ. ಈ ವಿಡಿಯೋನ ಯಾರ್ಯಾರು ಇಲ್ಲಿ ಗಂಟ ನೋಡಿದ್ರೆ ಅವ್ರಿಗೆಲ್ಲ ತುಂಬ ಅಂದರೆ ತುಂಬ ಥ್ಯಾಂಕ್ಸ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತೀನಿ. ಆಮೇಲೆ ಚಾನಲ್ಗೆ ಯಾರಾದರೂ ಹೊಸೊಬ್ರು ಬಂದಿದ್ರೆ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡ್ತಾರೆ ಅಷ್ಟೇ. ಆಮೇಲೆ ನಂದು ಇನ್ಸ್ಟಾಗ್ರಾಮ್ ಅಕೌಂಟು ಯಾರ್ಯಾರು ಫಾಲೋ ಮಾಡಿಲ್ವೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅದನ್ನು ಸಹ ಫಾಲೋ ಮಾಡ್ಕೊಂಬಿಡಿ. ಈ ವಿಡಿಯೋ ಅಲ್ಲ ಇಷ್ಟೇ. ನಾನು ನಿಮಗೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿ ಗಂಟ ಸ್ಕ್ರೀನ್ ಮೇಲೆ ಇಲ್ಲೇ ಬರ್ತಾ ಇರ್ತೀನಿ, ಆ ವಿಡಿಯೋ ನೋಡಿ. ಸೊ風の中でも